You can record it. So hey guys, welcome back to my channel. My name is Priyamani and ಇವತ್ತು ನಾನು ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಟೀ ಮಾಡೋದ್ರ ಜೊತೆಗೆ ನನ್ನ ವಾಯ್ಸ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಯಾಕೆಂದರೆ ಎಷ್ಟೋ ಜನಕ್ಕೆ ನನ್ನ ವಾಯ್ಸ್ ಯಾಕೆ ಈ ಥರ ಇದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಪೀಪಲ್ಗಿಂತ ಅಂತ ಗೊತ್ತಿದೆ, ಬಟ್ ಯಾಕೆ ಇದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನಾಯ್ತು ಅಂತಂದರೆ, ನಿಮ್ಮದೆಲ್ಲ ಗೊತ್ತಿರೋ ಹಾಗೆ ನಾನು ನಮ್ಮಮ್ಮನ ಹೇಳ್ತೀನಿ ಯಾಕಮ್ಮ ನನ್ನ ವಾಯ್ಸ್ ಈ ಥರ ಇದೆ ಅಂತ. ಸೊ ನಮ್ಮಮ್ಮ ಹೇಳೋದು ನಂಗೆ ಯಾವಾಗಲೂ ಒಂದೇ, ನಿಮಗೆ ಗ್ರಹಣ ಇದೆ, ಗ್ರಹಣ ಇರಬೇಕಾದ್ರೆ ನಾನು ಟೀ ಕುಡಿದೆ ಅದಕ್ಕೆ ನಿಮಗೆ ಈ ಥರ ವಾಯ್ಸ್ ಬಂದಿದೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಸೂರ್ಯನ ಗ್ರಹಣಗಳು ನೀರಿನ ಮೇಲೆ ಬಿದ್ದಾಗ ಅಥವಾ ಆ ನೀರನ್ನು ನಮ್ಮ ತಾಯಿಯವರು ಟೀ ಮಾಡ್ಕೊಂಡು ಕುಡಿದಾಗ ಈ ಥರ ಆಗಿತ್ತು ಅಂತ ಹೇಳಿದ್ದೆ. ಸೊ ಅದು ಯಾವಾಗಲೂ ನನಗೆ ನಂಬಕ್ಕಾಗ್ತಿರಲಿಲ್ಲ. ಬಟ್ ಯಾವಾಗ ನಾನು ಇದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನಿನ್ನು ನನ್ನ ಸ್ಕೂಲಲ್ಲಿ ಒಬ್ಬ ಅಕ್ಕಂಗೆ, ನನ್ನ ಸೀನಿಯರ್ಗೆ ಕೈ ಇರಲಿಲ್ಲ, ಕೈ ಬೆಳ್ಳೇ ಇರಲಿಲ್ಲ ಹುಟ್ಟಿದಾಗಿಲ್ಲ. ಸೊ ನಾನು ಕೇಳಿದೆ ಯಾಕೆ ನಿಂಗೆ ಏನಾಗಿದೆ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು ಅವರಮ್ಮ ಗ್ರಹಣ ಇರಬೇಕಾದ್ರೆ, ಅಂದರೆ ಸೋಲಾರ್ ಎಕ್ಲಿಪ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಗ್ರಹಣ ಇರಬೇಕಾದ್ರೆ ಅವರಮ್ಮ ಕಟ್ಟಿಗೆ ಕಡ್ದಿದ್ರು ಅಂತ, ಮೀನ್ಸ್ ಉಟ್ ಕಟ್ಟಿಂಗ್. ಸೊ ಆ ಥರ ಇದ್ದಾಗ ಅವ್ರಿಗೆ ಕೈ ಬೆಳೆದಿಲ್ಲ ಅಂತ ಹೇಳಿದ್ರಂತೆ. ಸೊ ಥಿಂಕ್ ಮಾಡಿ ಅದು ಎಷ್ಟು ಸ್ಟ್ರಾಂಗ್ ಇರ್ಬೋದು ಗ್ರಹಣ ಅನ್ನೋದು. ಸೊ ನಾನು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ಮನೇಲಿ ಯಾರಾದರೂ ಗರ್ಭಿಣಿ ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಅವರಿಗೆ ಸೂರ್ಯಗ್ರಹಣ ಅಂತ ಬಂದಾಗ ಏನನ್ನೂ ಮುಟ್ಟದೆ, ಏನನ್ನೂ ಕೊಡದೆ ಅಥವಾ ನಿದ್ದೆನೂ ಮಾಡೋ ಹಾಗಿಲ್ಲ. ಅವ್ರು ಒಂದು ವೇಳೆ ನಿದ್ದೆ ಮಾಡಲು ಕಣ್ಕೂಡ ಹೋಗುತ್ತೆ. ಸೊ ಆ ಥರ ಇದೆ ಅಂತ ಹೇಳ್ತಾರೆ. ಅದು ಮೂಢನಂಬಿಕೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಬಟ್ ನಮ್ಮ ಹಿಂದಿನವ್ರು ಏನು ಮಾಡಿದರೆ ಪ್ರತಿಯೊಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಪ್ರೆಗ್ನೆಂಟ್ ವುಮನ್ನು ಗ್ರಹಣ ಅಂತ ಬಂದಾಗ ಪೀರಿಯಡಲ್ಲಿ ಒಂದು ಕುರ್ಚಿ ಮೇಲೆ ಏನೂ ಮಾಡದೆ ಸುಮ್ಮನೆ ಕುತ್ಕೊಂಡ್ರೆ ಸಾಕು, ನಿಮ್ಮ ಮಗುಗೆ ಯಾವ ತೊಂದರೆನೂ ಆಗಲ್ಲ. ಯಾಕೆಂದರೆ ನಾನು ತುಂಬ ಕಷ್ಟ ಅನುಭವಿಸಿದ್ದೀನಿ. ನನ್ನ ವಾಯ್ಸ್ ಹೀಗಿರಲಿಲ್ಲ, ಇನ್ನೂ ವರ್ಸ್ಟ್ ಆಗಿತ್ತು. ಆ ಟೈಮಲ್ಲಿ ಸ್ಕೂಲಲ್ಲಿ ಎಲ್ಲರೂ ಕಾಡ್ಸೋರು, ಇದು ಮಾಡೋರು, ತುಂಬಾ ಏನೋ ಟ್ರಾಮಟೈಸ್ ಆಗಿಬಿಡ್ತಿದೆ ಅಥವಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ, ಯಾಕೆ ಎಲ್ಲರೂ ಈ ಥರ ಮಾಡ್ತಾರೆ ಅಂತ. ಅಲ್ಲಿ ಬೇರೆ ಮಕ್ಕಳಿಗೆ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಿದ್ದಾರೆ ಒಂದು ಚಿಕ್ಕ ಹುಡುಗಿ ಅಂತ. ಯಾಕಂದರೆ ಅವ್ರಿಗೆ ಚಿಕ್ಕವರು, ಅವ್ರಿಗೂ ಅರ್ಥ ಆಗ್ತಿರಲ್ಲ. ಬಟ್ ನನ್ನ ವಿಷಯದಲ್ಲಿ ಏನಾಯ್ತಪ್ಪ ಅಂತಂದರೆ, ನಾನು ಕೂಡ ಚಿಕ್ಕವಳೆ. ಸೊ ನನಗೂ ಅಷ್ಟು ಅರ್ಥ ಆಗ್ತಿರಲಿಲ್ಲ. ಸೊ ನಾನೇನು ಮಾಡೋಳು, ನಾವು ಫೋರ್ಸ್ ಮಾಡೋಳು, ನಂಗೆ ಆಪ್ರೇಷನ್ ಮಾಡಿಸಿ ಅಂತ. ಸೊ ನಾನು ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಬೆಳಗಾವಿ ಹೋದ್ವಿ. ಅದಕ್ಕಿಂತ ಮುಂಚೆ ನನಗೆ 4 ವರ್ಷ ಇದ್ದಾಗಲೇ ಆಪ್ರೇಷನ್ ಆಗಿತ್ತು. ಇವಾಗ 8th ಬಂದಮೇಲೆ ನಂಗೆ ಇನ್ನೊಂದು ಆಪ್ರೇಷನ್ ಆಯಿತು. ಬಟ್ ಜನ ಹೇಳೋ ಪ್ರಕಾರ ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಇಲ್ಲ, ಎಲ್ಲ ಸೇಮ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಅವ್ರವ್ರ ಪರ್ಸೆಪ್ಷನಿಗೆ ಬಿಟ್ಟಿದ್ದು. ಸೊ ಬಟ್ ಇದಿಷ್ಟು ನನಗೆ ಈ ಥರ ಆಗಿದ್ದು. ಆಮೇಲೆ ಇನ್ನೊಂದು ಏನಂದರೆ, ಜನ ಏನಂತಾರೆ ಅಂದರೆ, ನಂಗೆ ಈ ಥರ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಅಯ್ಯೋ ಪಾಪ ಅಂತ ಅಂತಾರೆ. ಸೊ ನಾನು ಅಲ್ಲ, ನೀವೇ ಹೇಳಿ, ನಾನು ಯಾಕೆ ಪಾಪ ಅಲ್ಲ, ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀನಿ, ಇಷ್ಟೆಲ್ಲ ಮಾತಾಡ್ತೀನಿ, ಇಲ್ಲಿ ಯಾಕೆ ಪಾಪ? ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾರಾದರೂ ಹ್ಯಾಂಡಿಕ್ಯಾಪ್ಡ್ ಪೀಪಲ್ ಇದ್ದರೆ ಅವ್ರಿಗೆ ಮಾತ್ರ ಪಾಪ ಅನ್ನಕ್ಕೆ ಹೋಗಲೇಬೇಡಿ. ನಾವು ಪಾಪ ಅಲ್ಲ, ಆ್ಯಕ್ಚುಲಿ ನಾವೆಲ್ಲರೂ ಎಲ್ಲ ಮಾಡಿ ಬಂದುಬಿಡ್ತೀವಿ ನಮ್ಮ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅಥವಾ ನಮ್ಮ ತಲೆ ಓಡೋಕ್ಕೆ ಶುರು ಮಾಡಿದ್ರೆ. ಸೊ ಇಟ್ಸ್ ಲೈಕ್ ಅವ್ರು ಫಿಸಿಕಲಿ ಇರ್ತಾರೆ, ಏನೋ ಹ್ಯಾಂಡಿಕ್ಯಾಪ್ ಇರ್ತಾರೆ, ಬಟ್ ಅವ್ರು ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ನಾನು ಕೂಡ ಸ್ಕೂಲಲ್ಲಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡೋಳು, ಎಲ್ಲದಕ್ಕೂ ಆ್ಯಕ್ಟಿವ್ ಆಗಿರೋಳು. ಬೇರೆಯವರು ಕೈ ಕೂಡ ಎತ್ತಲ್ಲ, ನಂಗೆ ಅದೇ ಬೇಜಾರಾಗೋದು, ಅಲ್ಲ ಇಷ್ಟೆಲ್ಲ ನಿಮಗೆ ಕರೆಕ್ಟ್ ಆಗಿದ್ರು ಯಾಕೆ ಎತ್ತಲ್ಲ ಅಂತ. ನಾನು ಕೈ ಎತ್ತಿದ್ರು ನಂಗೆ ಓದಕ್ಕೆ ಕೊಡ್ತಿರ್ಲಿಲ್ಲ. ನನಗೆ ಯಾವ್ದಾದ್ರು ಸ್ಪೀಚ್ ಕೊಡೋದಿತ್ತು ಅಂದರೆ ಅದಕ್ಕೂ ನಂಗೆ ಬಿಡ್ತಿರ್ಲಿಲ್ಲ, ಒಳ್ಳೇದಕ್ಕೂ ನಂಗೆ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ನಂಗೆ ತುಂಬ ಹರ್ಟ್ ಆಗ್ತಿತ್ತು. ಬಟ್ ಬೇರೆ ಮಕ್ಕಳು ಕೈನೂ ಎತ್ತಿರಲ್ಲ, ಹಂಗೆ ಅದೇ ಬೇಜಾರ. ಅವ್ರು ಬೇಡ ಅಂದರೂ ಅವ್ರಿಗೆ ಕೊಡ್ತಾಯಿದ್ರೆ, ನನಗೆ ಬೇಕಂತ ಹೇಳ್ತಾ ಇದ್ದೀನಿ ಅದನ್ನು ಕೊಡ್ತಾ ಇಲ್ಲ ಅಂತ ತುಂಬ ಬೇಜಾರಾಗದು ನನಗೆ. ಸೊ ಅದಾದಮೇಲೆ ಇನ್ನೇನು, ಆಮೇಲೆ ನಾನು ಹೇಳ್ತೇನೆ ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಮಾತು ಕೂಡ ಬರ್ತಿರಲ್ಲ, ಚೂರು ಮಾತು ಬರ್ತಿರಲ್ಲ ಅವ್ರಿಗೆ. ಅವ್ರ ಫೀಲಿಂಗ್ಸ್ನ ಅವ್ರು ಹೆಂಗೆ ಅರ್ಥ ಮಾಡಿಸ್ತಾರೆ ಬೇರೆಯವರಿಗೆ. ಅಟ್ಲೀಸ್ಟ್ ದೇವ್ರು ನನಗೆ ಇಷ್ಟಾದರೂ ಮಾತಾಡೋಕೆ ಕೊಟ್ಟಿದ್ದಾನೆ. ನಾನು ಇಷ್ಟು ಮಾತಾಡ್ತೀನಿ ಅಂತ ಹೇಳಿ ಖುಷಿ ಇದೀನಿ ಹೊತ್ತು ನನಗೆ
ಏನೋ ಅಯ್ಯೋ ನನ್ನ ವಾಯ್ಸ್ ಇನ್ನೊಂಚೂರು ಬೇರೆ ಚೆನ್ನಾಗಿರ್ಬೇಕಿತ್ತು ಅಂತ ಹೇಳಿ ಏನು ಅನಿಸಲ್ಲ. ಯಾಕೆಂದರೆ ಅದರಿಂದ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ, ನಾನಿಲ್ಲ ಅಂತ ಹೇಳಿದ್ರೆ. ಇವಾಗ ನಮಗೆ ಆರ್ಜಿಯಲ್ಲಿ ಅಥವಾ ಇನ್ನೊಂದು ಮತ್ತೊಂದು ಆ್ಯಕ್ಟಿಂಗ್ ಆಗಲಿ ಮಾಡೋ ಇಷ್ಟ ಆದರೆ ಯಾರೂ ಬಿಡಲ್ಲ, ಯಾಕಂದರೆ ವಾಯ್ಸ್ ಪ್ರಾಬ್ಲಮ್ ಇದೆ, ಯಾಕಂದರೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಂತ. ಸೊ ಆ ಥರ ಇರಬೇಕಾದ್ರೆ ಅಲ್ಲಿ ನಾವು ಒಂದು ಆಪರ್ಚುನಿಟಿ ಯೂಸ್ ಮಾಡಿದ್ವಲ್ಲ, ಆ ಬೇಜಾರು ನಮ್ಗೆ ಇದ್ದೇ ಇರುತ್ತೆ. ಬಟ್ ಹಾಗಂತ ಹೇಳಿ ನಾವು ಉಗೋದಿಲ್ಲ, ನಾವು ಬೇರೆನೂ ಟ್ರೈ ಮಾಡ್ತಿರ್ತೀವಿ, ಬೇರೆ ಒಂದರಲ್ಲಿ ಪರಿಣಿತಿ ಹೊಂದಿರ್ತೀವಿ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಏನು ಹೇಳ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲರೂ ಸಮಾನವಾಗಿ ನೋಡಿ, ಅವರು ಹ್ಯಾಂಡಿಕ್ಯಾಪ್ ಇದ್ದಾರೆ ಅಂತ ಹೇಳಿ ಸಪ್ರೇಟಾಗಿ ಇದು ಮಾಡೋದು ಅಥವಾ ಅವ್ರಿಗೆ ಅಯ್ಯೋ ಪಾಪ ಅನ್ನೋದು ಅದೆಲ್ಲ ಏನು ಬೇಡ. ಅವ್ರನ್ನ ನಾರ್ಮಲಾಗಿ ಟ್ರೀಟ್ ಮಾಡಿ, ನಾರ್ಮಲ್ ಪೀಪಲ್ ಥರ. ಲೈಕ್ ನೀವು ಹೇಗೆ ಎಲ್ಲ ಸರಿ ಇರೋರಿಗೆ ಟ್ರೀಟ್ ಮಾಡ್ತಾರಲ್ವ, ಆ ಥರ ಟ್ರೀಟ್ ಮಾಡಿದರೆ ಸಾಕು. ಅವ್ರು ಖುಷಿಯಾಗಿರ್ತಾರೆ. ನೀವು ಯಾವಾಗ ಅವ್ರಿಗೆ ಪಾಪ ಅಂದ್ಬಿಡ್ತೀರಲ್ಲ, ಅವ್ರಿಗೆ ನಿಮ್ಮನ್ನು ನೋಡಿ ಒಂಥರ ಅನ್ಸ್ಬಿಡುತ್ತೆ, ಅಯ್ಯೋ ಇವ್ರು ನನ್ನ ಈ ಥರ ನೋಡ್ತಿದ್ದಾರಲ್ಲ ಅಂತ ಹೇಳಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರ ಜೊತೆ ಚೆನ್ನಾಗಿರೋ ಟ್ರೈ ಮಾಡಿ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮೂಲಕ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರಾದರೂ ವಿಡಿಯೋ ನೋಡಿದರೆ ಆಮೇಲೆ ಇಟ್ಸ್ ಲೈಕ್ ಪ್ಲೀಸ್ ಥ್ಯಾಂಕ್ ಯು ಬಾಯ್. ಐ ಲವ್ ಯು ಗೈಸ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆ್ಯಕ್ಚುಲಿ. ನಾನು ಏನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಅಥವಾ ಹೆಂಗಿಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಂಗೆ ಐಡಿಯಾ ಇಲ್ಲ. ಬಟ್ ಪ್ಲೀಸ್ ನೋಡಿ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ನಂಗೆ ಆವಾಗ ಗೊತ್ತಾಗುತ್ತೆ ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಇಟ್ಸ್ ಫೈನ್. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ಆ್ಯಂಡ್ ನಾನು ಟೀ ಮಾಡಿದೆ.